ಅಮಿತ್ ಶಾ ಸೂಚನೆಯ ಮೇರೆಗೆ ದೆಹಲಿಗೆ ತೆರಳಿದ್ದಾರೆ ಈಶ್ವರಪ್ಪ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿ ಈಶ್ವರಪ್ಪ ಮಾತುಕತೆ. ಬಂಡಾಯ ಸಾರಿರುವಂತಹ ಈಶ್ವರಪ್ಪ ಅವರ ಮನವೊಲಿಸ್ತಾರ ಚಾಣಕ್ಯ. ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಮುಂದಾಗಿರುವಂತಹ ಈಶ್ವರಪ್ಪ ಅವರಿಗೆ ಅಮಿತ್ ಶಾ ಕರೆ ಮಾಡಿ ದೆಹಲಿಗೆ ಬುಲಾವ್ ಕೊಟ್ಟ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳಿದ್ದಾರೆ ಈಶ್ವರಪ್ಪ. ಅಲ್ಲಿ ಈಶ್ವರಪ್ಪ ಬಂಡಾಯ ಶಮನ ಆಗತ್ತಾ? ರಾಷ್ಟ್ರೀಯ ನಾಯಕರಾದ ಅಮಿತ್ ಶಾ ದೆಹಲಿಗೆ ಬರೋದಕ್ಕೆ ಹೇಳಿದ್ದಾರೆ. ಅಮಿತ್ ಶಾ ಮಾತಿಗೆ ಗೌರವ ಕೊಟ್ಟು ದೆಹಲಿಗೆ ತೆರಳುತ್ತಾ ಇದ್ದೇನೆ. ಅಮಿತ್ ಶಾ ಅವರ ನಿರ್ಧಾರ ಏನಿದೆಯೋ ಗೊತ್ತಿಲ್ಲ ಅಂತ ಈಶ್ವರಪ್ಪ ಪ್ರತಿಕ್ರಿಯಿಸಿದ್ದಾರೆ. ದೆಹಲಿಗೆ ತೆರಳಿದ ಬಳಿಕ ಅಮಿತ್ ಶಾ ಜೊತೆ ಮಾತನಾಡ್ತೇನೆ. ಇದು ದೆಹಲಿಗೆ ತೆರಳುವ ಮುನ್ನ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕೊಟ್ಟ ಹೇಳಿಕೆ. ತಮ್ಮ ಪುತ್ರನಿಗೆ ಟಿಕೆಟ್ ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಆಕ್ರೋಶಗೊಂಡು ಶಿವಮೊಗ್ಗದಿಂದ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಮುಂದಾಗಿದ್ರು. ಈಗ ಅವರ ಬಂಡಾಯ ಶಮನ ಆಗುತ್ತಾ ಅನ್ನೋದೇ ಕುತೂಹಲ. ಅಮಿತ್ ಶಾ ಅವರು ದೆಹಲಿ ಬರಬೇಕು ಅಂತ ಕೇಳಿದಾಗ ಹಿರಿಯರ ಮಾತಿಗೆ ಗೌರವ ಕೊಟ್ಟು ನಾನು ದೆಹಲಿಗೆ ಹೊರಟಿದ್ದೆ. ಹೊರಡಬೇಕಾದ್ರೆ ನಮ್ಮ ಕಾರ್ಯಕರ್ತರೆಲ್ಲ ಹೇಳಿದ್ರು, ನೀವು ವಾಪಸ್ ಬರೋಷ್ಟೊತ್ತಿಗೆ ಖಂಡಿತ ಚುನಾವಣೆ ಸ್ಪರ್ಧೆ ಮಾಡೇ ಮಾಡ್ತೀರಿ. ಒಂದು 500 ಮೋಟ್ರ್ ಸೈಕಲ್ಲು, ಒಂದು ದೊಡ್ಡ ಹಾರ ಇದೆಲ್ಲ ಇಟ್ಕೊಂಡು ರೆಡಿ ಮಾಡ್ತೀವಿ. ಅಲ್ಲಿಂದನೇ ಚುನಾವಣಾ ಪ್ರಚಾರಕ್ಕೆ ನುಗ್ಗಬೇಕು ಅನ್ನೋಂಥ ಅಭಿಪ್ರಾಯ ನಮ್ಮೆಲ್ಲ ಕಾರ್ಯಕರ್ತರು ಹೇಳಿದ್ದಾರೆ. ಆದರೂ ಹಿರಿಯರಾದ ಅಮಿತ್ ಶಾ ಅವರ ಭಾವನೆ ಏನಿದೆ ಗೊತ್ತಿಲ್ಲ ನನಗೆ. ಅವ್ರು ಕರೆದಿದ್ದಾರೆ, ಅವ್ರ ಗೌರವ ಕೊಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಸರ್, ತಾವು ಎಲ್ಲ ಸಮಸ್ಯೆಗಳನ್ನು ಕೂಡ ವಿವರವಾಗಿ ಹೇಳ್ತಾರೆ ಸರ್ ಅಮಿತ್ ಶಾ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.